ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿಗೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ಗೋರಿಕಾಯಿನ ಒಂದು ಸರಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು 400 ಗ್ರಾಮ್ ಆಗೋಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೊದಲೇ ಎತ್ತಿಟ್ಕೊಂಡಿದ್ದೆ. ತೊಳೆದು ನೀಟಾಗಿ ವಾಶ್ ಮಾಡಿ ಎಲ್ಲ ಆದಮೇಲೆ ಕಟ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಒಂದು ಸರಿ ಕಟ್ ಮಾಡಿಡೋದ್ರಿಂದ ನಾವು ಒಂದು ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರಿಗೆ ಹಾಕಿ ಒಂದು ವಿಷಲ್ ಆದರೆ ಸಾಕಾಗತ್ತೆ. ಕೂಗಿಸ್ಕೊಳ್ಳೋಣ. ಅದಕ್ಕೆ ನಾನು ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತೀನಿ. ತುಂಬ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಅದಕ್ಕೆ ಒಂದು ಸ್ವಲ್ಪ ರುಚಿಗಾಗೋಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊತೀನಿ. ಈ ನೀರು ಕೂಗಿದ್ಮೇಲೆ ನಾವೇನು ವೇಸ್ಟ್ ಮಾಡೋಷ್ಟಿರಲ್ಲ. ನಾವು ಚಪಾತಿ ಎಲ್ಲ ಮಾಡಿದಾಗ ಈ ನೀರನ್ನ ಬಳಸ್ಕೊಂಡು ನಾವು ಹಿಟ್ಟು ಕಲಿಸೋದ್ರಿಂದ ಚೆನ್ನಾಗಾಗತ್ತೆ. ನೋಡಿ, ನಾನು ಒಂದು ವಿಷಲ್ ಕೂಗಿಸಿದ್ದೀನಿ. ಈ ರೀತಿ ಬೆಂದಿದೆ ಇದು. ನೋಡಿ, ಇಷ್ಟು ಬೆಂದಿರುತ್ತೆ, ಸಾಕಾಗತ್ತೆ ಇದು. ಇದನ್ನು ಒಂದು ಜಾಲರಿಗಳು ಹಾಕಿ ನಾನು ನೀರು ಸಪ್ರೇಟ್ ಸೋರಿಸಿ ಇಟ್ಕೊತೀನಿ. ನೋಡಿ, ಈ ರೀತಿ ಇದೆ. ಇದೆಲ್ಲ ಇವಾಗ ರೆಡಿಯಾಗಿದೆ. ನಾನು ಒಗ್ಗರಣೆ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಬಾಣಲಿ ಇಟ್ಟು ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ನಾನು. ಈಗ ಎಣ್ಣೆ ಕಾಯ್ದಿದೆ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಜೀರಿಗೆ ಹಾಕ್ಕೊತೀನಿ. ನೋಡಿ, ಜೀರಿಗೆ ಫ್ರೈ ಆಗ್ತಿದೆ. ಹಾಗೆ ಹಿಂದೆನೇ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಮಾಡೋದ್ರಿಂದ ಹಸಿ ಎಲ್ಲ ಸ್ಮೆಲ್ ಹೋಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಬೆಂದಿರಬೇಕಿದು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಗೋರಿಕಾಯಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಯಾವಾಗಾದರೂ ಒಂದು ಸರಿನಾದರೂ ತಿನ್ನಬೇಕಾಗತ್ತೆ ಇದನ್ನು. ಕೆಲವ್ರು ತಿನ್ನೋದಿಲ್ಲ, ಇದು ಪಿತ್ತ ಇರುತ್ತೆ ಅಂತ ಹೇಳಿ. ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಿನ್ನಬೇಕಾಗತ್ತೆ ನಾವು. ನೋಡಿ, ಇದಕ್ಕೆ ಇವಾಗ ಈರುಳ್ಳಿ ಫ್ರೈ ಆಗಿರೋ ಸಾಕು. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಇವಾಗ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇದ್ರ ಜೊತೆನೆಲ್ಲ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1 ಟೊಮೆಟೊ ನಾನು ಯೂಸ್ ಮಾಡಿರೋದು. ನೋಡಿ, ಇದು ನೀಟಾಗಿ ಬೇಯಬೇಕಾಗತ್ತೆ, ಈರುಳ್ಳಿ ಟೊಮೆಟೊ ಎಲ್ಲನೂ. ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು. ನೋಡಿ, ಈ ಥರ ಎಲ್ಲ ಆದರೆ ಸಾಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ. ನೋಡಿ, ಇಷ್ಟಾದರೆ ಸಾಕಾಗತ್ತೆ ಈಗ ಬೆಂದಿರೋದಕ್ಕೆ. ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ, 1 ಚಿಟಿಕೆ ಆಗೋಷ್ಟು ಅರಿಶಿನ. ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತೀನಿ. 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಅದೇ ಸೇಮ್ ಅದರಲ್ಲಿ ಧನಿಯಾ ಪೌಡರ್ ಕೂಡ ಸೇರಿಸಿ ನಾವು ಮೊದಲೇ ಉಪ್ಪು ಹಾಕಿದೆ. ಈಗ ಸ್ವಲ್ಪ ಉಪ್ಪನ್ನ ರುಚಿಗೆ ಮಿಕ್ಕಿದ ಉಪ್ಪನ್ನ ನಾನು ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಈಗ ನಾವು ಮಿಕ್ಸ್ ಆಗಿದ್ದಕ್ಕೆ ನಾವು ಬೆಂದಂತಹ ಗೋರಿಕಾಯಿನ ಏನು ರೆಡಿ ಮಾಡಿಟ್ಟಿದ್ವಲ್ಲ, ನೀರು ಸಪ್ರೇಟ್ ಮಾಡಿ, ಅದನ್ನು ಇದ್ರ ಜೊತೆಯಲ್ಲಿ ನಾವು ಇವಾಗ ಸೇರಿಸ್ಕೋಬೇಕಾಗತ್ತೆ. ತುಂಬ ಬೇಗ ಆಗೋವಂಥದ್ದು. ಒಂದು ಸೈಡ್ ವಿಷಲ್ ಕೂಗಿಸಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಈಗ ನಾನು ಗೋರಿಕಾಯಿನ ಇದ್ರ ಜೊತೆಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಗೋರಿಕಾಯಿ ಪಲ್ಯ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ರುಚಿಯಾಗಿರುತ್ತೆ ಪಲ್ಯ ಮಾತ್ರ, ಚಪಾತಿಗೆ, ರೊಟ್ಟಿಗೆ. ನೋಡಿದ್ರಲ್ಲ, ಯಾರೆಲ್ಲ ನನ್ನ ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.